ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ತಳವಾರ್ ಅಂತ, GTO ಗೌರ್ಮೆಂಟ್ ITI ದಾವಣಗೆರೆ. ನಾವು ಈ ಲೇತಲ್ಲಿ ಯೂಸ್ ಮಾಡ್ತಕ್ಕಂಥ ಅಸೆಸರಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಅದರಲ್ಲಿ 3 ಚೆಕ್ಕು 4 ಚೆಕ್ಕು ಇವುಗಳ ಬಗ್ಗೆ ನಾವು ಆಲ್ರೆಡಿ ಈಗ ಸ್ಟಡಿ ಮಾಡಿದ್ದೀವಿ. ಈಗ ನಾವು 3 ಮತ್ತು 4 ಚೆಕ್ಗಳನ್ನು ಹೊರತುಪಡಿಸಿ ಬೇರೆ ಇರ್ತಕ್ಕಂಥ ಚೆಕ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ನಂತರ ಮತ್ತೆ ಫೇಸ್ ಪ್ಲೇಟು, ಡ್ರೈವಿಂಗ್ ಪ್ಲೇಟು, ಮಾಂಡ್ರಿಲ್ಸು, ಕಾಲರ್ಸು ಇವೆಲ್ಲ ಯಾವ ರೀತಿ ಇರುತ್ತೆ ಏನಂತ ನೋಡೋಣ. ಸೊ ಈಗ ನಾವು ನೋಡಿ, ಚೆಕ್ಸ್ ಅದರ್ ದ್ಯಾನ್ 4 ಆ್ಯಂಡ್ 3 ಟೈಪ್ ಆ್ಯಂಡ್ ಯೂಸಸ್ ಯಾವ ಬರುತ್ತೆ ಮತ್ತೆ ಯೂಸಸ್ಸು ಏನೇನು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ 2 ಕಾನ್ಸಂಟ್ರಿಕ್ ಚೆಕ್ ಅಂತ ಬರುತ್ತೆ. ಇದು ನೋಡ್ರಿ, ಇಲ್ಲಿ 2 ಮಾತ್ರ ಇರುತ್ತೆ. ಸೊ ಅದಕ್ಕೆ ನಾವು ಇದಕ್ಕೆ 2 ಚೆಕ್ ಅಂತೇವೆ. ಇದು 2 ಕಾನ್ಸಂಟ್ರಿಕ್ ಚೆಕ್ ಅಂತ ಬೇರೆ ಹೇಳ್ತೇವೆ. ಇದು ಹೆಂಗಿರುತ್ತೆ, ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆರ್ ಸೇಮ್ ಆಸ್ 3 ಆ್ಯಂಡ್ 4 ಚೆಕ್. ಸೊ ಇದು ಬಾಡಿ ಆಗಲಿ, ಆಮೇಲೆ ಒಳಗಿರ್ತಕ್ಕಂಥ ಕೀ ಆಗಿರ್ಬೋದು, ಶಾಫ್ಟು, ಆಮೇಲೆ ಇವೆಲ್ಲ ಹೆಚ್ಚು ಕಡಿಮೆ 3 ಮತ್ತು 4 ಚೆಕ್ಕಲ್ಲಿ ಏನು ಬರುತ್ತೆ ಅದೇ ರೀತಿನೇ ಇರುತ್ತೆ. Each jaw operated independently as well as concentric to the center. ಇಲ್ಲಿ ನೋಡಿ, ಇದೊಂದು ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಪ್ರತಿಯೊಂದು ಜಾನ 2 ರೀತಿ ಆಪರೇಟ್ ಮಾಡ್ಬೋದು. ಮೊದಲನೇದು 4 ಚೆಕ್ಕಲ್ಲಿ ಯಾವ ರೀತಿ ಆಪರೇಟ್ ಮಾಡ್ತಾವಲ್ಲ, ಒಂದೊಂದೇ ಜಾನೆ ಆ ರೀತಿ ಇಲ್ಲಿ ಇಂಡಿವಿಜುವಲ್ ಜಾನ ಆಪರೇಟ್ ಮಾಡ್ಬೋದು. ಇನ್ನೊಂದು ಎಟ್ ಎ ಟೈಮ್ 2 ಜಾಗಳು ಮೂವ್ಮೆಂಟ್ ಆಗೋ ರೀತಿಯಲ್ಲಿ ಆಪರೇಟ್ ಮಾಡ್ಬೋದು. ಇಲ್ಲಿ 2 ರೀತಿಯ ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಕ್ರೂ ಶಾಫ್ಟ್ ಇದೆ, ಇಲ್ಲಿ ಒಂದು ಸ್ಕ್ರೂ ಶಾಫ್ಟ್ ಇದೆ. ಸೊ ಇಲ್ಲಿರ್ತಕ್ಕಂಥ ಸ್ಕ್ರೂ ಶಾಫ್ಟ್ ಅನ್ನ ನಾವು ರೊಟೇಟ್ ಮಾಡಿದ್ರೆ ಈ ಜಾ ಮಾತ್ರ ಆಪರೇಟ್ ಆಗುತ್ತೆ, ಫ್ರಂಟ್ ಟು ಬ್ಯಾಕ್ ಹೋಗುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಸ್ಕ್ರೂ ಶಾಫ್ಟ್ ಅನ್ನ ರೊಟೇಟ್ ಮಾಡಿದ್ರೆ 2 ಜಾಗಳು ಫ್ರಂಟ್ ಮತ್ತು ಬ್ಯಾಕ್ ಹೋಗುತ್ತೆ. ಒಂದು ಕಾನ್ಸಂಟ್ರಿಕ್ ಆಗಿ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡ್ತಕ್ಕಂಥ ವಿಧಾನ. ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇರ್ರೆಗ್ಯುಲರ್ ಶೇಪ್ಡ್ ವರ್ಕ್ ಪೀಸಸ್ ಕ್ಯಾನ್ ಬಿ ಹೆಲ್ಡ್. ಇಲ್ಲಿ ಇರ್ರೆಗ್ಯುಲರ್ ಶೇಪ್, ರೆಗ್ಯುಲರ್ ಶೇಪ್ ಅಂದ್ರೆ ಯಾವ ಬರ್ತಾವು, ರೌಂಡ್ ಇರ್ಬೋದು, ಹೆಕ್ಸಾಗನಲು, ಆಮೇಲೆ ಸ್ಕ್ವೇರು, ಇವೆಲ್ಲ ರೆಗ್ಯುಲರ್ ಶೇಪ್. ಇರ್ರೆಗ್ಯುಲರ್ ಶೇಪ್ ಅಂದ್ರೆ ಅದರ್ ದನ್ ದೀಸ್ ಶೇಪ್, ಇದನ್ನ ಬಿಟ್ಟು ಇರ್ತಕ್ಕಂಥ ಶೇಪ್ ಇರ್ತಕ್ಕಂಥ ಒಂದು ವರ್ಕ್ ಪೀಸ್ಗಳನ್ನು ಹಿಡಿಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೇವೆ. ಯೂಸ್ ಆಸ್ ಟರ್ನಿಂಗ್ ಪಿಕ್ಚರ್. ಏನ್ ಹೇಳ್ತಾ ಇದಾರೆ ಅಂದ್ರೆ ಇದನ್ನ ಟರ್ನಿಂಗ್ ಪಿಕ್ಚರ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನಿದು ಟರ್ನಿಂಗ್ ಪಿಕ್ಚರ್ ಅಂದ್ರೆ, ಪಿಕ್ಚರ್ ಯಾವ್ದಕ್ಕೆ ಯೂಸ್ ಮಾಡ್ತಾರ, ಅದು ಪಿಕ್ಚರ್ ಅಂದ್ರೆ ಏನು ಮತ್ತೆ ಯಾವ್ದಕ್ಕೆ ಯೂಸ್ ಮಾಡ್ತಾರ ಅಂತ ನಿಮಗೆ ಮೊದಲು ಗೊತ್ತಿರಬೇಕು. ಪಿಕ್ಚರ್ ಅಂದ್ರೆ ಇದು ವರ್ಕ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ. ಅಂದ್ರೆ ವರ್ಕ್ ಅಂದ್ರೆ ಸಪೋಸ್ ನಮ್ಗೆ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು 1000, 10,000, 20,000 ಕಾಂಪೋನೆಂಟ್ ಬೇಕಾಗಿರುತ್ತೆ ಒಂದೇ ರೀತಿ. ಸೊ ಇರ್ರೆಗ್ಯುಲರ್ ಶೇಪ್ ಇರ್ತಾವ. ಬಟ್ ಇರ್ರೆಗ್ಯುಲರ್ ಶೇಪ್ ಇದ್ರೂ ಕೂಡ ಅವುಗಳ ಶೇಪ್ ಒಂದೇ ರೀತಿ ಇರುತ್ತೆ. ಪ್ರತಿಯೊಂದರದು 10,000 ಪೀಸ್ಗಳ ಶೇಪ್ ಒಂದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಈ ಪಿಕ್ಚರ್ಗಳನ್ನು ಆ ಶೇಪಿಗೆ ತಕ್ಕ ಹಾಗೆ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸೆಟ್ ಮಾಡ್ತೀವಿ. ಆವಾಗ ಲೋಡಿಂಗು ಅನ್ಲೋಡಿಂಗ್ ಈಸಿ ಆಗುತ್ತೆ. ಸುಮ್ಮನೆ ಅದನ್ನು ಇಟ್ಬಿಟ್ರೆ ಆ ಒಂದು ಕಾಂಪೋನೆಂಟ್ ಅನ್ನು ತೊಗೊಂಬಂದು ಆ ಪಿಕ್ಚರ್ ಅಲ್ಲಿ ಕೂಡಿಸ್ಬಿಟ್ಟು ಕ್ಲ್ಯಾಂಪ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ ಆಗಿ ಯಾವ ಪೊಸಿಷನ್ ಅಲ್ಲಿ ಕೂಡಬೇಕೋ ಅದೇ ರೀತಿಯಾಗಿ ಕೂಡುತ್ತೆ. ಸೊ ಇಂಥ ಒಂದು ಸಾಧನಕ್ಕೆ ಹೇಳ್ತೇವೆ ನಾವು ಪಿಕ್ಚರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, ಹೆಂಗೆ ಟರ್ನಿಂಗ್ ಪಿಕ್ಚರ್ ಹೆಂಗೆ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದರಲ್ಲೇ ತೋರಿಸ್ತೀನಿ ನಿಮಗೆ. ಏನೋ ಒಂದು ಇರ್ರೆಗ್ಯುಲರ್ ಶೇಪ್ ಇರತಕ್ಕಂಥ ಜಾಬ್ ಇದೆ ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ ಮೊದಲು ಅದನ್ನ ಕಾನ್ಸಂಟ್ರಿಕ್ ಆಗಿ ಟ್ರೂ ಮಾಡೋದು. ಕಾನ್ಸಂಟ್ರಿಕ್ ಆಗಿ ಟ್ರೂ ಮಾಡೋದಂದ್ರೆ ಏನು, ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಂದು ಜಾನ ಆಪರೇಟ್ ಮಾಡಿ ಅದನ್ನ ನಾವು ಏನ್ ಮಾಡ್ಬೇಕು, ಒಂದು ಡಯಲ್ ಟೆಸ್ಟ್ ಇಂಡಿಕೇಟರ್ ಹಚ್ಚಿ ಅಥವಾ ಸರ್ಫೇಸ್ಗೆ ಇದನ್ನ ಹಾಕಿ ಟ್ರೂ ಮಾಡ್ಬೇಕು. ಟ್ರೂ ಮಾಡಿದ ನಂತರ ನೆಕ್ಸ್ಟ್ ಆ ಜಾಬು ನಾವು ಟರ್ನಿಂಗ್ ಮಾಡ್ತೇವೆ. ಟರ್ನಿಂಗ್ ಮಾಡಿದ ನಂತರ ಅದನ್ನು ಬಿಚ್ಚಬೇಕಲ್ಲ. ಸೊ ಅವಾಗ ನಾವು ಇದನ್ನ ಆಪರೇಟ್ ಮಾಡಬಾರ್ದು, ಇದನ್ನ ಆಪರೇಟ್ ಮಾಡಬೇಕು. ಅಂದ್ರೆ
ಇಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ಕಾನ್ಸಂಟ್ರಿಕ್ ಆಗಿ ಮೂವ್ಮೆಂಟ್ ಮಾಡುತ್ತೆ ಎರಡೂ ಜಾಗಗಳನ್ನ. ಇಲ್ಲಿ ಜಾಗಗಳು ಹಿಂದೆ ಮುಂದೆ ಸೆಟ್ ಆಗಿರ್ತಾವ. ಇದನ್ನು ಮೂವ್ ಮಾಡೋದ್ರಿಂದ ಆ ನಂತರ ಎರಡೂ ಎಟ್ ಎ ಟೈಮ್ ಒಂದೇ ರೀತಿಯಲ್ಲಿ ಓಪನ್ ಆಗ್ತಾವ. ಅದು ಹಿಂದಾದ್ರೂ ಇದ್ರೂ ಕಡೆ ಒಂದ್ ಹಿಂಗಿರ್ತೈತೆ ಒಂದ್ ಹಿಂಗಿರುತ್ತೆ ಅಂತ ತಿಳ್ಕೊಂಡಿದ್ದು. ಸೆಂಟ್ರಲ್ ಇಂದ ಇದು ಸೆಂಟ್ರಲ್ ಪಕ್ಕನೆ ಒಂದಿರುತ್ತೆ, ಸೆಂಟ್ರಲ್ ಇಂದ ದೂರ ಒಂದಿರುತ್ತೆ. ಬಟ್ ನೀವು ಎರಡನ್ನು ಈ ಯಾವುದು ನೋಡ್ರಿ, ಇದರಿಂದ ನೀವು ಇದರಲ್ಲಿ ಕೀ ಹಾಕಿ ರೊಟೇಟ್ ಮಾಡಿದಾಗ ಈ ಎರಡೂ ಕೂಡ ಸೇಮ್ ಡಿಸ್ಟೆನ್ಸ್. ಇದು 2 mm ಹೋದ್ರೆ ಹಿಂದೆ ಹೋದ್ರೆ ಇದು 2 mm ಹಿಂದೆ ಹೋಗುತ್ತೆ. ಸೊ ಅವಾಗ ಮತ್ತೆ ನೆಕ್ಸ್ಟ್ ನಾವು ವರ್ಕ್ ಪೀಸ್ ಅದೇ ಪೊಸಿಷನ್ ಅಲ್ಲಿ ಹಾಕಿ ಮತ್ತೆ ಇದೇ ಒಂದು ಶಾಫ್ಟ್ ಅಲ್ಲಿ ಕೀಯನ್ನು ಹಾಕಿ ರೋಟೇಟ್ ಮಾಡಿದಾಗ ಮತ್ತೆ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟ್ ಬರ್ತಕ್ಕಂಥ ಪೀಸು ಆಟೋಮೆಟಿಕ್ ಆಗಿ ಟ್ರೂ ಆಗುತ್ತೆ. ಅಲ್ಲಿ ನಾವೇನಾದ್ರೂ ಡಯಲ್ ಟೆಸ್ಟ್ ಇಂಡಿಕೇಟರ್ ಆಗಲಿ ಸರ್ಫೇಸ್ ಗೇಜ್ ಆಗಲಿ ಹಚ್ಚಿ ಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆ ಬರಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಕಾಂಬಿನೇಷನ್ ಚೆಕ್. ಈಗ ಹೇಳಿದ್ದು ಕೂಡ ದಿಸ್ ಇಸ್ ಒನ್ ಟೈಪ್ ಆಫ್ ಕಾಂಬಿನೇಷನ್ ಚೆಕ್. ಇದು 4J ಚೆಕ್. ಇಲ್ಲಿ ಏನಾಗುತ್ತೆ, ಇದು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ 2J ಚೆಕ್ ಅಲ್ಲಿ, ಅದೇ ತರ ಇದು ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಆಗುತ್ತೆ ಮತ್ತು ಇನ್ನೊಂದು 4 ಅಟ್ ಎ ಟೈಮ್ ಕೂಡ ಆಪರೇಟ್ ಆಗ್ತಕ್ಕಂಥದ್ದು. ಇದು ಕೂಡ ಡೂಪ್ಲಿಕೇಟ್ ವರ್ಕ್ ಪೀಸ್ ಹೇಳಿದ್ನಲ್ಲ, ಈಗ 5,000 10,000 ಆ ತರ ವರ್ಕ್ ಪೀಸ್ ಇದ್ದಾಗ ಒಂದು ವರ್ಕ್ ಪೀಸ್ ಸೆಟ್ ಮಾಡಿ ಆಮೇಲೆ ಇಂಡಿಪೆಂಡೆಂಟ್ ರೊಟೇಟ್ ಮಾಡೋ ಬದಲಾಗಿ ಅದೊಂದು ಕಾನ್ಸಂಟ್ರಿಕ್ ಆಗಿ ಮೂವ್ಮೆಂಟ್ ಆಗ್ತಕ್ಕಂಥ ಇನ್ನೊಂದು ಇದು ಇದೆಲ್ಲ ಏನು ಶಾಫ್ಟ್, ಇದು ಸ್ಕ್ರೂ ಶಾಫ್ಟ್, ಆ ಶಾಫ್ಟ್ ಅನ್ನ ರೊಟೇಟ್ ಮಾಡಿ ನಾವು ಆಮೇಲೆ ನೆಕ್ಸ್ಟ್ ವರ್ಕ್ ಪೀಸ್ ಅನ್ನ ಲೋಡಿಂಗ್ ಅನ್ಲೋಡ್ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ, ಪದೇ ಪದೇ ನಾವು ಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಒಂದು ರೀತಿಯ ಟರ್ನಿಂಗ್ ಪಿಕ್ಚರ್ ತರ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾಲೆಟ್ ಚೆಕ್ಸ್ ಅಂತ ಬರುತ್ತೆ ನೋಡ್ರಿ. ಇದೇನು ಈ ತರ ಇರುತ್ತೆ, ಇದು ಕಾಲೆಟ್ ಚೆಕ್. ಆಮೇಲೆ ಇಲ್ಲಿ ಹಿಂದೊಂದು ಡ್ರಾಬಾರ್ ಅಂತ ಬರುತ್ತೆ, ಅದಕ್ಕೆ ಇದು ಈ ಥ್ರೆಡ್ಡಿಂಗ್ ಏನಲ್ಲ, ಆ ಡ್ರಾಬಾರ್ ಅಲ್ಲಿ ಥ್ರೆಡ್ಡಿಂಗ್ ಇರುತ್ತೆ, ಅದರಲ್ಲಿ ಇದು ಮೌಂಟ್ ಆಗಿರುತ್ತೆ. It is a hardened steel sleeve having slits cut partly along its length. ಸೊ ಈ ಲೆಂತ್ ಏನಿದೆಲ್ಲ, ಈ ಲೆಂತ್ ಪೂರ್ತಿ ಇದು 1 2 3 ಸ್ಲಿಟ್ಗಳನ್ನ ಕಟ್ ಮಾಡಿರ್ತದೆ. ಇದರಲ್ಲಿ 3 ಅಂದ್ರೆ ಪ್ರತಿಯೊಂದು 120 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಆಗಿರುತ್ತೆ. ಇಟ್ ಈಸ್ ಹೆಲ್ಡ್ ಬೈ ಎ ಡ್ರಾಬಾರ್. ಸೊ ಇದನ್ನ ನಾನು ಹೇಳಿದ್ನಲ್ಲ, ಇಲ್ಲಿ ಹಿಂದ್ಗಡೆ ಒಂದು ಡ್ರಾಬಾರ್ ಬರುತ್ತೆ, ಆ ಡ್ರಾಬಾರ್ ಮುಖಾಂತರ ಇದನ್ನ ಹಿಡಿದಿರ್ತೇವೆ. ವಿಚ್ ಕ್ಯಾನ್ ಬಿ ಡ್ರಾನ್ ಇನ್ ಆರ್ ಔಟ್ ಇನ್ ದ ಲೇತ್ ಸ್ಪಿಂಡಲ್. ಈ ಡ್ರಾಬಾರ್ ಏನಿರಲ್ಲ, ಈ ಡ್ರಾಬಾರ್ ಲೇತ್ ಸ್ಪಿಂಡಲ್ ಒಳಗಡೆ ಇರುತ್ತೆ, ಲೇತ್ ಸ್ಪಿಂಡಲ್ ಅಲ್ಲಿ. ಸೊ ಅದೇನ್ ಮಾಡುತ್ತೆ, ಸ್ಪಿಂಡಲ್ ಇಂದ ಒಳಗಡೆ ಇದನ್ನ ಎಳ್ಕೋತದೆ, ಕಾಲೆಟ್ ಅನ್ನ ಒಳಗಡೆ ಎಳ್ಕೋತದೆ ಅಥವಾ ಹೊರಗಡೆ ದಬ್ತದೆ. ಎರಡು ಇಲ್ಲಿ ಡ್ರಾ ಇನ್ ಡ್ರಾ ಔಟ್ ಅಂತ ಬರ್ತಾವ. ಈ ಎರಡರಲ್ಲಿ ಒಂದು ಹೊರಗಡೆ ಪುಷ್ ಮಾಡಿದಾಗ ಒಂದೊಂದು ಕಾಲೆಟ್ ಅಲ್ಲಿ ಕ್ಲ್ಯಾಂಪಿಂಗ್ ಆಗುತ್ತೆ, ಕೆಲವೊಂದರಲ್ಲಿ ಒಳಗಡೆ ಜಗ್ಗಿದಾಗ ಕ್ಲ್ಯಾಂಪಿಂಗ್ ಆಗುತ್ತೆ. The collet is guided in the collet sleeve and held with the nose cap. ಇಲ್ಲಿ ಮೇಲ್ಗಡೆ ಒಂದು ಕಾಲೆಟ್ ಸ್ಲೀವ್ ಬರುತ್ತೆ, ಆ ಕಾಲೆಟ್ ಸ್ಲೀವ್ ಇಂದ ಮುಖಾಂತರ ಏನಾಗುತ್ತೆ, ಅದ್ರ ಗೈಡ್ ಆಗಿ ಇಲ್ಲಿ ಒಳಗಡೆ ಹೋಲ್ ಇದೆಯಲ್ಲ, ಈ ಹೋಲ್ ಅಲ್ಲಿ ವರ್ಕ್ ಪೀಸ್ ಇರುತ್ತೆ. ಆಕ್ಚುಲಿ ಒಳಗಡೆ ಹೋಲ್ ಬರುತ್ತೆ, ಆ ಹೋಲ್ ಅಲ್ಲಿ ವರ್ಕ್ ಪೀಸ್. ಅಂದ್ರೆ ಎಸ್ಪೆಷಲಿ ಈ ಕಾಲೆಟ್ ಗಳನ್ನ ನಾವು ಎಲ್ಲಿ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಬಾರ್ ವರ್ಕ್ ಗಳಲ್ಲಿ, ಸೆಮಿ ಫಿನಿಶ್ಡ್ ಇರ್ಬೋದು ಅಥವಾ ಫೋರ್ಜ್ಡ್ ಇರ್ಬೋದು. ಬಾರ್ ವರ್ಕ್ಗಳಲ್ಲಿ ಅದರದ್ದು ಒಂದು ಅಕ್ಯುರಸಿ ಬಂದ್ಬಿಟ್ಟು ಒಂದು 0.15 ಇರಬೇಕು. 0.15 mm ಅಕ್ಯುರಸಿ ಇರ್ತದೆ. ಡಯಾಮೀಟರ್ ಅಲ್ಲಿ 0.15 mm ಇರ್ತಕ್ಕಂಥ 0.15 ಅಕ್ಯುರಸಿ ಇರಬೇಕು. ವಿತಿನ್ ದ್ಯಾಟ್ ಇದರಲ್ಲಿ ರೇಂಜ್ ಅಲ್ಲಿ ಡಯಾಮೀಟರ್ ವೇರಿಯೇಷನ್ ಇರಬೇಕು. ಅಂತ ಒಂದು ವರ್ಕ್ ಪೀಸ್ ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ, ರೌಂಡ್ ವರ್ಕ್ ಪೀಸ್ ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ ನಾವು ಈ ಕಾಲೆಟ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಡಿಫರೆಂಟ್ ಕಾಲೆಟ್ಸ್ ಅವೈಲೇಬಲ್ ಫಾರ್ ಡಿಫರೆಂಟ್ ಕ್ರಾಸ್ ಸೆಕ್ಷನ್. ಬೇರೆ ಬೇರೆ ಕ್ರಾಸ್ ಸೆಕ್ಷನ್ ಬೇರೆ ಬೇರೆ ಇರ್ತಾವ. ರೌಂಡ್ ಇದ್ರೆ ರೌಂಡ್ ಬರುತ್ತೆ, ಮತ್ತೆ ಅಕಸ್ಮಾತ್ ಇಲ್ಲೇ ನೀವೇನಾದ್ರೂ ಹೆಕ್ಸಾಗನಲ್ ಬಾರ್ ಹಿಡಿಬೇಕಂದ್ರೆ ಅಲ್ಲಿ ಹೆಕ್ಸಾಗನಲ್ ಬರುತ್ತೆ, ಸ್ಕ್ವೇರ್ ಬೇಕಂದ್ರೆ ಇದು ಸ್ಕ್ವೇರ್ ಓಪನಿಂಗ್ ಇರುತ್ತೆ. ಬೇರೆ ಬೇರೆ ಟೈಪ್ ಇರ್ತಕ್ಕಂಥ ಜಾಬ್ಗಳಿಗೆ ಬೇರೆ ಬೇರೆ ಈ ಓಪನಿಂಗ್ಸ್ ಇರುತ್ತೆ. ಅಂದ್ರೆ ಇದು ಏನು ಹೋಲಿನ ಶೇಪ್ ಬೇರೆ ಬೇರೆ ಇರುತ್ತೆ. They are operated manually, pneumatically, hydraulically or electrically. ಸೊ ಇವುಗಳನ್ನ ನಾವು ಮ್ಯಾನ್ಯುವಲ್ಲು ಆಪರೇಟ್ ಮಾಡ್ತೀವಿ, ಮತ್ತೆ ನ್ಯೂಮ್ಯಾಟಿಕಲ್ಲಿ ಏರ್ ಪವರ್ನ ಯೂಸ್ ಮಾಡಿ
ನ್ಯೂಮ್ಯಾಟಿಕ್ ಪವರ್ ಅಂತ ಹೇಳ್ತೇವೆ ಅದಕ್ಕೆ. ಆಮೇಲೆ ಹೈಡ್ರಾಲಿಕ್ ಆಯಿಲ್ ಪವರ್ ಯೂಸ್ ಮಾಡಿ, ಮತ್ತೆ ಎಲೆಕ್ಟ್ರಿಕಲ್, ಇವು 4 ಪವರ್ಗಳನ್ನು ಯೂಸ್ ಮಾಡಿ ನಾವು ಇವುಗಳನ್ನು ಆಪರೇಟ್ ಮಾಡ್ತೇವೆ. ಮೇನ್ಲಿ ಯೂಸ್ಡ್ ಟು ಹೋಲ್ಡ್ ರೌಂಡ್, ಸ್ಕ್ವೇರ್, ಹೆಕ್ಸಾಗನಲ್ ಪ್ರೊಫೈಲ್. ಇಲ್ಲಿ ಮುಖ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ರೌಂಡ್ ಜಾಬು, ಸ್ಕ್ವೇರ್ ಜಾಬು ಮತ್ತು ಹೆಕ್ಸಾಗನಲ್ ಶೇಪ್ ಇರ್ತಕ್ಕಂಥ ಜಾಬ್ಗಳನ್ನ ಹೋಲ್ಡ್ ಮಾಡಲಿಕ್ಕೆ ನಾವು ಈ ಕಾಲೆಟ್ಗಳನ್ನ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಶೇಪ್ಗೆ, ಸ್ಕ್ವೇರ್ ಓಪನಿಂಗ್ ಇರ್ತಕ್ಕಂಥ ಕಾಲೆಟ್ಟು, ಹೆಕ್ಸಾಗನಲ್ ಶೇಪ್ ವರ್ಕ್ ಪೀಸ್ಗಳನ್ನು ಇಡಲಿಕ್ಕೆ, ಹೆಕ್ಸಾಗನಲ್ ಬಾರ್ಗಳನ್ನು ಇಡಲಿಕ್ಕೆ ಹೆಕ್ಸಾಗನಲ್ ಓಪನಿಂಗ್ ಇದೆ, ರೌಂಡ್ಗೆ ರೌಂಡ್ ಓಪನಿಂಗ್. ಇಲ್ಲಿ ಕಟ್ ಮಾಡಿ ತೋರಿಸಿದ್ದಾರೆ ನೋಡ್ರಿ ಯಾವ ರೀತಿ ಇರುತ್ತೆ ಅಂತ, ಸ್ಲಿಟ್ ಯಾವ ರೀತಿ ಇರುತ್ತೆ ಅಂತ ಕಟ್ ಮಾಡಿ ತೋರಿಸಿರ್ತಕ್ಕಂಥದ್ದು. ಯಾವುದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಮೇನ್ಲಿ ಯೂಸ್ ಫಾರ್ ಹೋಲ್ಡಿಂಗ್ ಜಾಬ್ಸ್ ವಿತ್ ಇನ್ ಎ ಕಂಪೇರೇಟಿವ್ಲಿ ಸ್ಮಾಲ್ ಡಯಾಮೀಟರ್. ಸ್ವಲ್ಪ ಸಣ್ಣ ಡಯಾಮೀಟರ್ ಇರುತ್ತೆ, 20-25 ಆ ಥರ ಡಯಾಮೀಟರ್ ರೇಂಜಲ್ಲಿ ಬರ್ತಕ್ಕಂಥ ಬಾರ್ಗಳನ್ನ, ರೌಂಡ್ ಜಾಬ್ಗಳನ್ನ ಹಿಡಿಲಿಕ್ಕೆ ನಾವು ಏನ್ ಮಾಡ್ತೇವೆ, ಈ ಕಾಲರ್ ಚೆಕ್ಗಳನ್ನು ಯೂಸ್ ಮಾಡ್ತೇವೆ. ದಿ ಸೆಂಟರ್ಸ್ ದ ವರ್ಕ್ ಆಟೋಮೆಟಿಕಲಿ and maintain accuracy for long periods. ಇದೊಂದು ಬ್ಯೂಟಿ ಆಫ್ ದಿ ಕಲರ್ ಚೆಕ್ಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿ ಟ್ರೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಕಲೆಕ್ಟ್ ಕ್ಲ್ಯಾಂಪಿಂಗ್ ಆದ ತಕ್ಷಣನೇ ಆ ವರ್ಕ್ ಪೀಸ್ ಟ್ರೂ ಇರುತ್ತೆ, ಇದು ಕಾನ್ಸಂಟ್ರಿಕ್ ಆಗಿರುತ್ತೆ, ಯಾವುದೇ ರೀತಿ ಟ್ರೂ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಇದು ಒಂದು ಮೇನ್ ಅಡ್ವಾಂಟೇಜ್ ಆಫ್ ದಿ ಕಾಲೆಟ್ಸ್, ಬಹಳ ಅಕ್ಯುರೇಟ್ ಆಗಿ. ಆಮೇಲೆ ಈ ಅಕ್ಯುರೇಸಿ ಹಾಳಾಗಲ್ಲ, ಇದು ಬೇಗ. ತ್ರಿಜಾ ಚೆಕ್ ಅಲ್ಲಿ ಇನ್ನೂ ಏನಾದ್ರೂ ನಮಗೆ ರನ್ಔಟ್ ಇನ್ನೌಟ್ ಬರ್ಬೋದು, ಬಟ್ ಈ ಕಾಲೆಟ್ಗಳಲ್ಲಿ ರನ್ಔಟ್ ಬರ್ತಕ್ಕಂಥದ್ದು, ಆ ರೀತಿ ಅಕ್ಯುರೇಸಿ ಹಾಳಾಗ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ. ಆಲ್ಸೋ ಹೋಲ್ಡ್ಸ್ ದಿ ಬಾರ್ ವರ್ಕ್ ಗಳನ್ನು, ಅಂದ್ರೆ ಇದು ರೌಂಡ್ ಜಾಬೆ ನೋಡ್ರಿ, ಇಲ್ಲಿದೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಇದು ಸ್ಲೀವ್, ಇದು ಕಾಲೆಟ್ಟು, ಇದು ವರ್ಕ್ ಪೀಸು. ಈ ಕಾಲೆಟ್ಟು ಈ ಕಡೆ ಎಂಡಲ್ಲಿ ಥ್ರೆಡೆಡ್ ಇರುತ್ತೆ, ಅದಕ್ಕೆ ಸ್ಪಿಂಡಲ್ ಕನೆಕ್ಟ್ ಆಗಿರುತ್ತೆ. ಆ ಸ್ಪಿಂಡಲ್ಲು ಈ ಕಾಲೆಟ್ಟನ್ನು ಒಳಗಡೆ ಡ್ರಾ ಮಾಡಿದಾಗ ಇದೇನಾಗುತ್ತೆ, ಇದು ಹೋಗಿ ಈ ಸ್ಲೀವ್ಗೆ ಇಲ್ಲಿ ಅಟ್ಟಿತದೆ. ಸೊ ಅಡ್ದಾಗ ಇಲ್ಲಿ ಟೇಪರ್ ಇರುತ್ತೆ ನೋಡಿ, ಇಲ್ಲಿ ಟೇಪರ್ ಇದೆ. ಈ ಟೇಪರ್ ಇರೋದ್ರಿಂದ ಏನಾಗುತ್ತೆ, ಕಾಲೆಟ್ಟು ಮುಂದೆ ಒಳಗೆ ಹೋಗಲ್ಲ, ಅದು ಈ ಸ್ಲೀವ್ ಅಲ್ಲಿ ಇನ್ನೂ ಒಳಗೆ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಅದೇನ್ ಮಾಡುತ್ತೆ, ಪ್ರೆಸ್ ಮಾಡುತ್ತೆ. ಇಲ್ಲಿ ಇದೇನದಲ್ಲ ಸ್ಲೀವ್ ಬಂದು ಇದು ಒಳಗೆ ಹೋಗಿ ಪ್ರಯತ್ನ ಮಾಡುತ್ತೆ, ಬಟ್ ಸ್ಲೀವ್ ಹಿಡಿದಿರ್ತದೆ. ಸೊ ಇದು ಅವಾಗ ಇವೇನ್ ಸ್ಲಿಟ್ಸ್ ಏನಿರ್ತಾವಲ್ಲ, ಸ್ಲಿಟ್ಸ್ ಪ್ರೆಸ್ ಆಗ್ತಾವು. ಸೊ ಸ್ಲಿಟ್ಸ್ ಪ್ರೆಸ್ ಆದಾಗ ಇಲ್ಲೇ ನೋಡಿ, ಪ್ರೆಸ್ ಆದಾಗ ಈ ವರ್ಕ್ ಪೀಸು ಬಿಗಿಯಾಗಿ ಕೂಡುತ್ತೆ ಅದರಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಅಗದಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದು ಸ್ಲೀವ್, ಇದು ಕಾಲೆಟ್ಟು, ಇದು ವರ್ಕ್ ಪೀಸ್. ಇಲ್ಲಿ ಇದೇನಾಗುತ್ತೆ, ಈ ಸ್ಲೀವ್ ಅನ್ನ ಫಾರ್ವರ್ಡ್ ಮಾಡಿದಾಗ ಅಥವಾ ಈ ಕಾಲೆಟ್ಟು ಬ್ಯಾಕ್ವರ್ಡ್ ಹೋದಾಗ ಏನಾಗುತ್ತೆ, ಇಲ್ಲಿ ಸ್ಲಿಟ್ಸ್ ಇರೋದ್ರಿಂದ ಇವು ಪ್ರೆಸ್ ಆಗ್ತಾವೆ. 1, 2, 3 ಏನಾದ್ರು ಈ ವರ್ಕ್ ಪೀಸ್ ಮೇಲೆ ಪ್ರೆಸ್ ಆಗ್ತಾವೆ, ಅವಾಗ ಫರ್ಮ್ ಆಗಿ ವರ್ಕ್ ಪೀಸ್ ಅನ್ನು ಹಿಡಿಯುತ್ತೆ. ಸೊ ಇದು ಕಾಲೆಟ್ ಚೆಕ್ಗಳ ಬಗ್ಗೆ ಮಾಹಿತಿ. ಇಲ್ಲಿ ಕಾಲೆಟ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೆಟ್ ಚೆಕ್ಸ್ ಬರ್ತಾವೆ. ಒಂದು ಪುಷ್ ಔಟು, ಇನ್ನೊಂದು ಡ್ರಾ ಇನ್ನು, ಮತ್ತೆ ಡೆಡ್ ಲೆಂತ್. ಸೊ ಪುಷ್ ಔಟ್ ಅಂದ್ರೆ ಹೊರಗಡೆ ಕಾಲೆಟ್ ಅನ್ನ ಹೊರಗಡೆ ಪುಷ್ ಮಾಡಿದಾಗ ವರ್ಕ್ ಪೀಸು ಏನಾಗುತ್ತೆ, ಕ್ಲ್ಯಾಂಪ್ ಆಗುತ್ತೆ. ಮತ್ತೆ ಡ್ರಾ ಇನ್ ಅಂದ್ರೆ ಕಾಲೆಟ್ ಅನ್ನು ಒಳಗಡೆ ಎಳ್ಕೊಂಡಾಗ ವರ್ಕ್ ಪೀಸು ಕ್ಲ್ಯಾಂಪ್ ಆಗುತ್ತೆ. ಇಂಥ ಒಂದು ಡೆಡ್ ಲೆಂತ್ ಅಂದ್ರೆ ಒಂದು ಕೆಳಗೆ ಹೊರಗಡೆ ಒಂದು ಸ್ಪಿಂಡಲ್ ಒಳಗಡೆ ಒಂದು ಇದು ಸ್ಟಾಪ್ ಇರುತ್ತೆ, ಆ ಸ್ಟಾಪ್ ಹೋಗಿ ಆ ವರ್ಕ್ ಪೀಸ್ ಅನ್ನು, ಅಂದ್ರೆ ಇದು ಇಷ್ಟೇ ಲೆಂತ್ಗೆ ನಾವು ವರ್ಕ್ ಪೀಸ್ ಸೆಟ್ ಮಾಡ್ಬೇಕು ಅಂತಿದ್ದಾಗ ಈ ಡೆಡ್ ಲೆಂತ್ ಚೆಕ್ಸ್ ಯೂಸ್ ಆಗುತ್ತೆ. ಇವು ಡಿಟೇಲ್ಸ್ ನಿಮ್ಗೆ ಈಗಿಲ್ಲ, ಸುಮ್ಮನೆ ಅಷ್ಟೇ ತಿಳ್ಕೊಳ್ರಿ ಅಷ್ಟೇ. ಪುಷ್ ಔಟ್ ಟೈಪು, ಡ್ರಾ ಇನ್ನು ಮತ್ತೆ ಡೆಡ್ ಲೆಂತ್ ಟೈಪು ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಲೇತ್ ಚೆಕ್ಗಳಲ್ಲಿ ಮ್ಯಾಗ್ನೆಟಿಕ್ ಚೆಕ್ ಅಂತ ಒಂದು ಬರುತ್ತೆ ನೋಡಿ, ಈ ತರ ಇರುತ್ತೆ. ಸೊ ಇಲ್ಲಿ ಕೀ ಇರುತ್ತೆ, ಕೀ ಆನ್ ಮಾಡಿದಾಗ ಇಲ್ಲಿ ಮ್ಯಾಗ್ನೆಟೈಸೇಷನ್ ಆಗುತ್ತೆ ಈ ಸರ್ಫೇಸ್ ಮೇಲೆ. ಇದ್ರ ಮೇಲೆ ನಾವು ಯಾವುದು
ಐರನ್ ಕಂಟೆಂಟ್ ಇರ್ತಕ್ಕಂಥ ವರ್ಕ್ ಪೀಸ್ ಹೆಚ್ಚು ನಾವು MS ವರ್ಡ್ಗಳನ್ನೇ ನಾವು ಟರ್ನ್ ಮಾಡೋದು. ಸೊ ಅದನ್ನ ಇಟ್ಟಾಗ ಏನಾಗುತ್ತೆ, ಇದು ಇದ್ರ ಮೇಲೆ ಮೌಂಟ್ ಆಗುತ್ತೆ. ಇದು ಲೈಟ್ ವರ್ಕ್ ಇದ್ದಲ್ಲಿ ಲೈಟ್ ವರ್ಕ್ ಜಾಬ್ಗಳನ್ನ ಅಂದ್ರೆ ಜಾಬ್ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಟೀರಿಯಲ್ ತೆಗಿತಕ್ಕಂಥ ಇದರಲ್ಲಿ ನಾವು ಇಂಥ ಒಂದು ಮ್ಯಾಗ್ನೆಟಿಕ್ ಚೆಕ್ಗಳನ್ನ ಯೂಸ್ ಮಾಡ್ತೀವಿ. ಈಗ ನೋಡಿ ಫೇಸ್ ಪ್ಲೇಟ್ಗಳ ಬಗ್ಗೆ ಹೋಗೋಣ. ಸೊ ಇಲ್ಲಿವರೆಗೂ ಡಿಫ್ರೆಂಟ್ ಟೈಪ್ ಆಫ್ ಚೆಕ್ಸ್ ಮತ್ತೆ ಕಲೆಕ್ಟ್ ಬಗ್ಗೆ ನೋಡಿದ್ರಿ. ಫೇಸ್ ಪ್ಲೇಟ್ ಏನಿದು? ಫೇಸ್ ಪ್ಲೇಟ್ ಅಂದ್ರೆ ಇಟ್ ಈಸ್ ಅನ್ ಹೆವಿ ಸಿಲಿಂಡ್ರಿಕಲ್ ಪ್ಲೇಟ್ ಅಂಡ್ ಲಾರ್ಜರ್ ಇನ್ ಡಯಾಮೀಟರ್. ಸೊ ಇದು ನೋಡ್ರಿ, ಚೆಕ್ ಕಂಪೇರ್ ಮಾಡಿದ್ರೆ ಬಹಳ ದೊಡ್ಡದಿರುತ್ತೆ ಫೇಸ್ ಪ್ಲೇಟ್ ಅಂತಕ್ಕಂಥದ್ದು. ಚೆಕ್ ಒಂದು ಸಪೋಸ್ ಒಂದು 250 mm ಇದೆ ಅಂತ ತಿಳ್ಕೊಳ್ರಿ ಚೆಕ್. ಸೊ ಇದು ಒಂದು 500 to 600 mm ಆ ಥರ ಬಹಳ ದೊಡ್ಡದಿರುತ್ತೆ. ಮತ್ತೆ ಹೆವಿ ಇರುತ್ತೆ, ಬಹಳ ಹೆವಿ. ಆ ಚೆಕ್ ಸ್ವಲ್ಪ ಹೆವಿ ಇರಲ್ಲ, ಅಂದ್ರೆ ಒಳಗಡೆ ಪೊಳ್ಳಿರೋದ್ರಿಂದ. ಇದು ಪೊಳ್ಳಿರಂಗಿಲ್ಲ, ಇದೆಲ್ಲ ಸಾಲಿಡ್ ಇರುತ್ತೆ, ಸ್ಲಾಟ್ಸ್ ಅಷ್ಟೇ ಇರುತ್ತೆ ಇದರಲ್ಲಿ. ನೆಕ್ಸ್ಟ್, ಡಿಫ್ರೆಂಟ್ ಶೇಪ್ಸ್ ಆಫ್ ದ ಸ್ಲಾಟ್ಸ್ ಆರ್ ಕಟ್ ಆನ್ ದಿ ಫೇಸ್. ಈ ಫೇಸ್ ಮೇಲೆ ಬೇರೆ ಬೇರೆ ಶೇಪ್ ಇರತಕ್ಕಂಥ ಸ್ಲಾಟ್ಗಳನ್ನ ಕಟ್ ಮಾಡ್ತಾರೆ. ಎಲ್ಲಿ ಯೂಸ್ ಆಗುತ್ತೆ? ಫಾರ್ ಟರ್ನಿಂಗ್ ಲಾರ್ಜ್ ಫ್ಲಾಟ್ irregular shaped work pieces, castings, jigs and fixtures may be firmly clamped to faceplate for various operation. ಇದು ಮೇನ್ ಆಗಿ ಫೇಸ್ ಪ್ಲೇಟ್ ಅನ್ನು ಮೇನ್ ಆಗಿ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ, ದೊಡ್ಡ ಜಾಬು, ಯಾವ ಜಾಬನ್ನು ನಾವು 4J ಚೆಕ್ ಅಲ್ಲಿ ಮತ್ತೆ 3J ಚೆಕ್ ಅಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಜಾಬಗಳನ್ನ, ಮತ್ತು ಇರ್ರೆಗ್ಯುಲರ್ ಶೇಪ್. ರೆಗ್ಯುಲರ್ ಶೇಪ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೌಂಡು, ಹೆಕ್ಸಾಗನಲ್ಲು, ಸ್ಕ್ವೇರು, ಆಕ್ಟಾಗನ್, ಇವೆಲ್ಲ ರೆಗ್ಯುಲರ್ ಶೇಪ್. ಅವುಗಳನ್ನು ಹೊರತುಪಡಿಸಿ ಇರ್ರೆಗ್ಯುಲರ್ ಶೇಪ್ ಇರತಕ್ಕಂಥ ಜಾಬುಗಳನ್ನ ಮತ್ತು ದೊಡ್ಡದಾಗಿರ್ತಕ್ಕಂಥ ಜಾಬುಗಳನ್ನ ಕ್ಲ್ಯಾಂಪ್ ಮಾಡಲಿಕ್ಕೆ ಮತ್ತು ಜಿಗ್ಸ್ ಅಂಡ್ ಫಿಕ್ಚರ್ಗಳನ್ನು ಕೂಡ ಕ್ಲ್ಯಾಂಪ್ ಮಾಡಿ, ಕೆಲವೊಮ್ಮೆ ಜಿಗ್ಸ್ ಅಂಡ್ ಫಿಕ್ಚರ್ಗಳ ಮುಖಾಂತರವಾಗಿ ನಾವು ವರ್ಕ್ ಪೀಸ್ ಅನ್ನ ಮೌಂಟ್ ಮಾಡಬೇಕಾಗತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಈ ಒಂದು ಫೇಸ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ದೊಡ್ಡದಿದೆ ವರ್ಕ್ ಪೀಸು. ಇಲ್ಲಿ ವರ್ಕ್ ಪೀಸ್ ಇಲ್ಲಿ ಟಿ ಸ್ಲಾಟ್ ಇದಾವು, ಇಲ್ಲಿ ಕ್ಲ್ಯಾಂಪ್ಗಳಿದಾವು. ಆ ಕ್ಲ್ಯಾಂಪ್ಗಳ ಮುಖಾಂತರ ಇವು ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತಾವು. ಇಲ್ಲಿ ಫೇಸ್ ಪ್ಲೇಟ್ಸ್ ವಿತ್ ಎಲಾಂಗೇಟೆಡ್ ಸ್ಲಾಟ್ಸ್ ಅಂಡ್ ಟಿ ಸ್ಲಾಟ್ಸ್. ಇಲ್ಲಿ ನೋಡ್ರಿ, ಎರಡು ರೀತಿಯ ಸ್ಲಾಟ್ ಬರ್ತವೆ ಇದರಲ್ಲಿ. ಒಂದು ಎಲಾಂಗೇಟೆಡ್ ಸ್ಲಾಟ್ಸ್. ಎಲಾಂಗೇಟೆಡ್ ಸ್ಲಾಟ್ಸ್ ಅದರಲ್ಲಿ ಸ್ವಲ್ಪ ಲಾಂಗ್ ಇರ್ತಾವೆ, ಅದಕ್ಕೆ ಎಲಾಂಗೇಟೆಡ್ ಸ್ಲಾಟ್ಸ್ ಅಂತ. ಸಣ್ಣ ಸ್ಲಾಟ್ಸ್ ಇರಲ್ಲ, ಸ್ವಲ್ಪ ಉದ್ದಿರ್ತಕ್ಕಂಥ ಸ್ಲಾಟ್ಸ್. ಅದ್ರ ಜೊತೆಗೆ ಇವಕ್ಕೆ ಟಿ ಸ್ಲಾಟ್ ಅಂತ. ಸೊ ಎರಡು ಇರ್ತಕ್ಕಂಥ ಫೇಸ್ ಪ್ಲೇಟ್ ಇದು. ಇದಾದ ನಂತರ ಫೇಸ್ ಪ್ಲೇಟ್ ವಿತ್ ಓನ್ಲಿ ಎಲಾಂಗೇಟೆಡ್ ರೇಡಿಯಲ್ ಸ್ಲಾಟ್ಸ್. ಇಲ್ಲಿ ನೋಡಿ, ಬರೀ ಎಲಾಂಗೇಟೆಡ್ ಸ್ಲಾಟ್ಸ್, ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ದೊಡ್ಡದು, ಬರೀ ಸ್ಲಾಟ್ಸ್ ಮಾತ್ರ ಇರ್ತಕ್ಕಂಥ ಫೇಸ್ ಪ್ಲೇಟು. ಇನ್ನೊಂದು ನೋಡಿ, ಫೇಸ್ ಪ್ಲೇಟ್ ವಿತ್ ಓನ್ಲಿ ಎಲಾಂಗೇಟೆಡ್ ರೇಡಿಯಲ್ ಸ್ಲಾಟ್ಸ್ ಅಂಡ್ ಅಡಿಷನಲ್ ಪ್ಯಾರಲಲ್ ಸ್ಲಾಟ್ಸ್. ಇಲ್ಲಿ ಕೂಡ ನೋಡ್ರಿ, ಕೇವಲ ರೇಡಿಯಲ್ ಆಗಿರ್ತಕ್ಕಂಥ ಸ್ಲಾಟ್ಸ್ ಇರ್ತಾವು. ರೇಡಿಯಲ್ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಸೆಂಟರ್ಗೆ ಎಲ್ಲವೂ ಇವುಗಳೆಲ್ಲ ಇವುಗಳ ಮಧ್ಯದಿಂದ ಒಂದು ಲೈನ್ ಹಾಕಿದ್ರೆ ಅಷ್ಟು ಒಂದು ಸೆಂಟರ್ಗೆ ಬಂದು ಕೂಡ್ತವೆ. ರೇಡಿಯಲ್ ಸ್ಲಾಟ್ ಅಂತ ಹೇಳ್ತೇವೆ ನಾವು, ಆಯ್ತಾ. ಅದ್ರ ಜೊತೆಗೆ ಅಡಿಷನಲ್ ಪ್ಯಾರಲಲ್ ಸ್ಲಾಟ್ಸ್. ಇವು ನೋಡ್ರಿ, ಇವು ಪ್ಯಾರಲಲ್. ಈ ಒಂದು ಸ್ಲಾಟ್ಗೆ ಪ್ಯಾರಲಲ್ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಸೊ ಇದು ಕಾನ್ಸಂಟ್ರಿಕ್ ಇದೆ, ಬಟ್ ಇದಕ್ಕೆ ಪ್ಯಾರಲಲ್ ಆಗಿ ಇದು ಒಂದಿದೆ, ಇದು ಪ್ಯಾರಲಲ್ ಸ್ಲಾಟ್ ಅಂತ ಹೇಳ್ತೇವೆ. ಇವು ಕಾನ್ಸಂಟ್ರಿಕ್ ರೇಡಿಯಲ್ ಸ್ಲಾಟ್ ಅಲ್ಲ, ಇವು ಅಷ್ಟೇ ರೇಡಿಯಲ್ ಸ್ಲಾಟು. ಸೊ ಇದು ಮತ್ತೆ ಇದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ಪ್ಯಾರಲಲ್ ಸ್ಲಾಟ್ಸ್ ಅಂತ ಹೇಳ್ತೇವೆ. ಈಗ ಫೇಸ್ ಪ್ಲೇಟ್ ಜೊತೆಗೆ ಏನೇನು ಅಕ್ಸೆಸರಿಗಳನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ನೋಡೋಣ. ಏನೇನು ಯೂಸ್ ಮಾಡ್ತೀವಿ? ಕ್ಲ್ಯಾಂಪ್ ಯೂಸ್ ಮಾಡ್ತೀವಿ, ಟಿ ಬೋಲ್ಟ್ಸು ಮತ್ತು ಸ್ಟೆಪ್ಡ್ ಬ್ಲಾಕ್ಗಳನ್ನ ನಾವು ಮುಖ್ಯವಾಗಿ ಯೂಸ್ ಮಾಡ್ತೀವಿ. ಟಿ ಬೋಲ್ಟ್, ಇದಕ್ಕೆ ಟಿ ಬೋಲ್ಟ್ ಅಂತೀವಿ. ಇಲ್ಲಿ ಕೆಳಗಡೆ ಹೆಡ್ ಏನಿದೆಲ್ಲ ಇದು ಟಿ ಶೇಪ್ ಅಲ್ಲಿ ಇರುತ್ತೆ. ಹೆಡ್ ಅಗಲ ಇರುತ್ತೆ, ಮತ್ತೆ ಇದು ಸರಿ ನೋಡಿದ್ರೆ ಒಂದು ಇಂಗ್ಲಿಷ್ ಟಿ ಅಕ್ಷರ ಕಂಡಂಗೆ ಕಾಣುತ್ತೆ, ಆಯ್ತಾ. ಟೋಟಲಿ ಬೋಲ್ಟ್ ಅನ್ನೋದಕ್ಕೆ ಟಿ ಬೋಲ್ಟ್ ಅಂತ ಹೇಳ್ತೇವೆ ನಾವು. ಆಮೇಲೆ ಟಿ ಬೋಲ್ಟ್ ಜೊತೆಗೆ ಕ್ಲ್ಯಾಂಪ್ಸ್ ಬರ್ತಾವೆ ನೋಡಿ, ಈ ಕ್ಲ್ಯಾಂಪ್ ಬರ್ತಾವೆ. ಆಮೇಲೆ ಇದು ಸ್ಟೆಪ್ಪಿಂಗ್ ಬ್ಲಾಕ್ ಬರುತ್ತೆ. ಇದು ವರ್ಕ್ ಪೀಸ್ ಇರುತ್ತಲ್ಲ, ಆ ವರ್ಕ್ ಪೀಸ್ಗೆ ಕರೆಕ್ಟ್ ಆಗಿ ಇಲ್ಲಿ ಮ್ಯಾಚ್, ಅಷ್ಟೇ ಹೈಟ್ ಮ್ಯಾಚ್ ಆಗೋಂಥ ಒಂದು ಬ್ಲಾಕ್ ಬರ್ತವೆ. ಈ ಬ್ಲಾಕ್ ಅಲ್ಲಿ ಸ್ಟೆಪ್ ಇರ್ತಾವೆ. ಈ ವರ್ಕ್ ಪೀಸ್ ರಿಜಿಡ್ ಆಗಿ ಕ್ಲ್ಯಾಂಪ್ ಆಗ್ಲಿಕ್ಕೆ ಯಾವ ಸ್ಟೆಪ್ ಬೇಕೋ ಆ ಸ್ಟೆಪ್ ಮೇಲೆ ನಾವು ಏನ್ ಮಾಡ್ತೀವಿ, ಈ ಒಂದು ಕ್ಲ್ಯಾಂಪಿನ ಇನ್ನೊಂದು ತುದಿಯನ್ನು ಇಟ್ಟು ಇಲ್ಲಿ ನಟ್ ಅನ್ನ ಟೈಟ್ ಮಾಡಿದಾಗ
ವರ್ಕ್ ಪೀಸು ರಿಜಿಡ್ ಆಗಿ ಕೂಡುತ್ತೆ. ಸೊ ಈ ಒಂದು ಫೇಸ್ ಪ್ಲೇಟ್ ಜೊತೆಗೆ ಟಿ ಬೋಲ್ಟು, ಕ್ಲ್ಯಾಂಪು, ಸ್ಟೆಪ್ಡ್ ಬ್ಲಾಕು, ಅದಲ್ಲದೆ ಆಂಗಲ್ ಪ್ಲೇಟು ಮತ್ತೆ ಕೌಂಟರ್ ವೇಟ್ಗಳನ್ನು, ಆಂಗಲ್ ಪ್ಲೇಟು ಮತ್ತೆ ಕೌಂಟರ್ ವೇಟ್ ನೋಡ್ರಿ. ಇದು ವರ್ಕ್ ಪೀಸ್. ಇದು ಈ ವರ್ಕ್ ಪೀಸ್ ಮೇಲೆ ಡ್ರಿಲ್ಲಿಂಗ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ, ಈ ವರ್ಕ್ ಪೀಸನ್ನು ಇಲ್ಲಿ ಹಾಗೆ ಮೌಂಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಬರೀ ಕ್ಲ್ಯಾಂಪು, ಬೋಲ್ಟು ಇವೆಲ್ಲ ಯೂಸ್ ಮಾಡಿ ಮೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಫಸ್ಟಿಗೆ ಒಂದು ಆಂಗಲ್ ಪ್ಲೇಟನ್ನು ಮೌಂಟ್ ಮಾಡಿದ್ದಾರೆ. ಆಂಗಲ್ ಪ್ಲೇಟ್ ಏನಂತ ನೀವು ತಿಳ್ಕೊಂಡ್ರಿ. ಸೊ ಆಂಗಲ್ ಪ್ಲೇಟನ್ನು ಇಲ್ಲೇನು ರೇಡಿಯಲ್ ಸ್ಲಾಟ್ ಅದಾವ, ಸ್ಲಾಟ್ ಮುಖಾಂತರ ಈ ಆಂಗಲ್ ಪ್ಲೇಟಲ್ಲಿ ಸ್ಲಾಟ್ ಇರ್ತಾವೆ, ಅವಕ್ಕೆ ಇವ್ನು ಮ್ಯಾಚ್ ಮಾಡಿ ಮೊದಲು ಆಂಗಲ್ ಪ್ಲೇಟನ್ನು ಮೌಂಟ್ ಮಾಡಿ ಅದರ ಮೇಲ್ಗಡೆ ವರ್ಕ್ ಪೀಸನ್ನು ಮೌಂಟ್ ಮಾಡಿದ್ದಾರೆ ನೋಡಿ. ಆಂಗಲ್ ಪ್ಲೇಟು ಫೇಸ್ ಪ್ಲೇಟಿಗೆ ಮೌಂಟ್ ಆಗಿದೆ, ಆಮೇಲೆ ಈ ಆಂಗಲ್ ಪ್ಲೇಟ್ ಮೇಲೆ ವರ್ಕ್ ಪೀಸ್ ಮೌಂಟ್ ಆಗಿದೆ. ಸೊ ಇಲ್ಲಿ ನೋಡಿ, ಈ ಫೇಸ್ ಪ್ಲೇಟಿನ ಸೆಂಟರ್ ಇಲ್ಲದೆ ಈ ಕಡೆ ಸೈಡ್ ವೇಟ್ ಇದೆ. ಇದು ಯಾವುದು, ಇದು ಈ ರೀತಿ ರೋಟೇಟ್ ಆಗುತ್ತೆ ಪೂರ್ತಿ, ಹೌದಾ, ಹಿಂಗೆ ರೋಟೇಟ್ ಆಗುತ್ತೆ. ಇಲ್ಲಿ ಈ ಸೆಂಟ್ರಲಿಂದ ಕೆಳಗಡೆನೆ ಜಾಸ್ತಿ ವೇಟ್ ಇದೆ, ಯಾಕಂದ್ರೆ ಆಂಗಲ್ ಪ್ಲೇಟು ಇಲ್ಲೇ ಇದೆ, ಅದ್ರ ಜೊತೆಗೆ ವರ್ಕ್ ಪೀಸ್ ಕೂಡ ಇಲ್ಲೇ ಇದೆ. ಈ ಕಡೆ ಎಲ್ಲ ಖಾಲಿ ಇದೆ. ಸೊ ಇದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ವೇಟ್ ಹಾಕ್ತೀವಿ, ಬ್ಯಾಲೆನ್ಸಿಂಗ್ ವೇಟು. ಅದಕ್ಕೆ ನಾವೇಂತ ಹೇಳ್ತೀವಿ, ಕೌಂಟರ್ ವೇಟ್ ಅಂತ. ಇದು ಕೂಡ ನಾವು ಫೇಸ್ ಪ್ಲೇಟ್ ಜೊತೆಗೆ ಯೂಸ್ ಮಾಡ್ತಕ್ಕಂಥ ಅಸೆಸರಿ. ನೆಕ್ಸ್ಟು ಪ್ಯಾರಲಲ್ಸ್ ಅಂತ ಯೂಸ್ ಮಾಡ್ತೀವಿ ಫೇಸ್ ಪ್ಲೇಟ್ ಜೊತೆಗೆ. ಇವು ಪ್ಯಾರಲಲ್ಸ್ ಅಂತ ಹೇಳ್ತೇವೆ ನೋಡಿ. ಕರೆಕ್ಟಾಗಿ ಜಾಬು ಸೆಟ್ ಮಾಡಲಿಕ್ಕೆ ನಾವು ಕರೆಕ್ಟಾಗಿ ಹೈಟ್ ಇದು ಪ್ಯಾರಲಲ್ ಅಂತ ಹೇಳ್ತೇವೆ. ಇಲ್ಲಿ ಈ ಒಂದು ವರ್ಕ್ ಪೀಸಿನ ಹೈಟ್ಗೆ ಕರೆಕ್ಟಾಗಿ ಈ ಕಡೆ ಒಂದು ಈ ಕಡೆ ಒಂದು ಪ್ಯಾರಲಲ್ಸ್ ಅಂತ. ಅದು ಒಂಥರ ಇವು ಬ್ಲಾಕ್, ಇವು ಕೂಡ ಇದು ಏನು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಥರ ಇರ್ತಾವೆ. ನೆಕ್ಸ್ಟು, ವರ್ಕ್ ಪೀಸ್ ಕ್ಯಾನ್ ಬಿ ಮೌಂಟೆಡ್ ಆನ್ ಫೇಸ್ ಪ್ಲೇಟ್ ವೆನ್ ದ ಫೇಸ್ ಪ್ಲೇಟ್ ಈಸ್ ಆನ್ ಸ್ಪಿಂಡಲ್ ಆರ್ ವರ್ಕ್ ಬೆಂಚ್. ಇಲ್ಲಿ ವರ್ಕ್ ಪೀಸನ್ನು ನಾವು ಫೇಸ್ ಪ್ಲೇಟ್ ಮೇಲೆ ಮೌಂಟ್ ಮಾಡುವಾಗ, ಸಪೋಸ್ ಆ ಫೇಸ್ ಪ್ಲೇಟು ಸ್ಪಿಂಡಲ್ ಮೇಲಾದರೂ ಮೌಂಟ್ ಆಗಿರ್ಬೋದು, ಅಥವಾ ಮಾರ್ಕಿಂಗ್ ಟೇಬಲ್ ಸರ್ಫೇಸ್ ಪ್ಲೇಟ್ ಇರುತ್ತಲ್ಲ ಅದ್ರ ಮೇಲಾದರೂ ಇಟ್ಟು ನಾವು ಏನು ಮಾಡ್ಬೋದು ಅಂದರೆ ಈ ವರ್ಕ್ ಪೀಸನ್ನು ಆ ಫೇಸ್ ಪ್ಲೇಟ್ ಮೇಲೆ ಮೊದಲು ಕ್ಲ್ಯಾಂಪಿಂಗ್ ಮಾಡ್ಬೋದು. ಅದಾದ ನಂತರ ಕೆಲವೊಂದು ಟೈಮಲ್ಲಿ ಇಫ್ ವರ್ಕ್ ಪೀಸ್ ಈಸ್ ಹೆವಿ ಆ್ಯಂಡ್ ಇರ್ರೆಗ್ಯುಲರ್ ಟು ಹೋಲ್ಡ್ ದ ವರ್ಕ್ ಪೀಸ್ ಈಸ್ ಮೌಂಟೆಡ್ ವೈಲ್ ದ ಫೇಸ್ ಪ್ಲೇಟ್ ಈಸ್ ಆನ್ ದಿ ವರ್ಕ್ ಪೀಸ್. ಸೊ ವರ್ಕ್ ಪೀಸ್ ಭಾಳ ಹೆವಿ ಇದೆ, ಆಮೇಲೆ ಭಾಳ ಇರ್ರೆಗ್ಯುಲರ್ ಇದ್ದಾಗ ಮೊದಲೇನು ಮಾಡ್ತೀವಿ, ವರ್ಕ್ ಬೆಂಚ್ ಮೇಲೆ ಫೇಸ್ ಪ್ಲೇಟ್ ಇಟ್ಟು ಅದನ್ನು ವರ್ಕ್ ಪೀಸನ್ನು ಮೊದಲು ರಿಜಿಡ್ ಆಗಿ ಕ್ಲ್ಯಾಂಪ್ ಮಾಡ್ತೇವೆ. ಬಿಫೋರ್ ಮೌಂಟಿಂಗ್ ದ ಫೇಸ್ ಪ್ಲೇಟ್ ಆನ್ ದ ಸ್ಪಿಂಡಲ್ ಲೊಕೇಟ್ ದ ವರ್ಕ್ ಸೆಂಟರ್ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ವರ್ಕ್ ಸೆಂಟರ್ನ ಅಪ್ರಾಕ್ಸಿಮೇಟ್ ಆಗಿ ಮೊದಲು ಇದು ಮಾಡಿಕೊಂಡು ಸೆಟ್ ಮಾಡಿಕೊಂಡು ಅದನ್ನು ಮೌಂಟ್ ಮಾಡಿ ಆಮೇಲೆ ಫೇಸ್ ಪ್ಲೇಟನ್ನು ನಾವು ಸ್ಪಿಂಡಲ್ಗೆ ಮೌಂಟ್ ಮಾಡಬೇಕು. ದಿಸ್ ಮೇಕ್ಸ್ ಈಸಿ ಟು ಟರ್ನಿಂಗ್ ಜಾಬ್ ವೆನ್ ಫೇಸ್ ಪ್ಲೇಟ್ ಈಸ್ ಮೌಂಟೆಡ್ ಆನ್ ಸ್ಪಿಂಡಲ್. ಇದೇನಾಗುತ್ತೆ, ಕರೆಕ್ಟಾಗಿ ನೀವು ಮೊದಲೇ ಇದನ್ನು ಟ್ರೂ ಮಾಡ್ಕೊಂಡ್ಬಿಟ್ರೆ ಒಂದು ಇದ್ರ ಲೆವೆಲ್ಗೆ, ಆಮೇಲೆ ಎಲ್ಲ ಮೌಂಟ್ ಮಾಡಿದ ಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಟ್ರೂ ಮಾಡ್ಕೋಬಹುದು. ಸೊ ಇದಾದ ನಂತರ ಬರ್ತಕ್ಕಂಥದ್ದು ನೆಕ್ಸ್ಟು ಮ್ಯಾಂಡ್ರಿಲ್ಸ್. ಸೊ ಮ್ಯಾಂಡ್ರಿಲ್ಸ್ ಅಂದರೆ ಇರುತ್ತೆ ನೋಡ್ರಿ, ಇವೇನಿಲ್ಲ, ಇವು ರೌಂಡ್ ಶಾಫ್ಟ್ ಥರ ಇರುತ್ತೆ. ಇಲ್ಲಿ ಏನು ಮಾಡುತ್ತೆ, ಸ್ವಲ್ಪ ಟೇಪರ್ ಇರುತ್ತೆ, ಇದ್ರ ಮೇಲೆ ಟೇಪರ್ ಇರುತ್ತೆ, ಆಮೇಲೆ ಇಲ್ಲಿ ಫ್ಲ್ಯಾಟ್ ಇರುತ್ತೆ, ಈ ಕಡೆ ಫ್ಲ್ಯಾಟು ಈ ಕಡೆ ಫ್ಲ್ಯಾಟ್. ಈ ಫ್ಲ್ಯಾಟ್ ಯಾಕಂದರೆ ಇದ್ರ ಮೇಲೆ ಡಾರ್ಕ್ ಕ್ಯಾರಿಯರನ್ನು ಫಿಕ್ಸ್ ಮಾಡ್ತಾ ಇರ್ತೀವಿ ಒಂದು ಸಂದರ್ಭದಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ, ಇದು ವರ್ಕ್ ಪೀಸು, ಇದು ಸ್ಟ್ರೇಟ್ ಮ್ಯಾಂಡಲಲ್ಲಿ ವರ್ಕ್ ಪೀಸ್. ಇದು ಇಲ್ಲಿ ಈ ಕಡೆ ಒಂದು ವಾಷರ್ ಬರುತ್ತೆ, ಇಲ್ಲಿ ನಟ್ ಬರುತ್ತೆ. ವಾಷರ್ ಮತ್ತು ಹಾಕಿ ನಟ್ ಟೈಟ್ ಮಾಡಿಬಿಟ್ರೆ ಇದು ವರ್ಕ್ ಪೀಸು ಹತ್ತಾಗುತ್ತೆ, ಅಳ್ಳಾಡಲ್ಲ ಒಂದೇ ರೀತಿ. ಇಲ್ಲಿ ನೋಡ್ರಿ, 3 ವರ್ಕ್ ಪೀಸನ್ನು ಒಂದೇ ಇದರಲ್ಲಿ ಹಾಕಿರ್ತೇವೆ. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಮೇನ್ ಆಗಿ ಲೇತ್ ಮ್ಯಾಂಡ್ರಿಲ್ಸ್ ಎಲ್ಲಿ ಬೇಕಾಗುತ್ತೆ ಅಂದರೆ, sometimes it is necessary to machine the outer surface of the cylindrical works accurately in relation with hole that has been previously bored in the center of the work. ಇಲ್ಲಿ ನೋಡ್ರಿ, ಇದು ಮ್ಯಾಂಡ್ರಿಲಿನ್, ಇದು ಇಲ್ಲಿ ನೋಡ್ರಿ ವರ್ಕ್ ಪೀಸ್. ಇದು 1 2 3 ವರ್ಕ್ ಪೀಸ್ ಇದಾವೆ. ಇಲ್ಲಿ ಸಿಂಗಲ್ ವರ್ಕ್ ಪೀಸ್ ಇದೆ, ಇಲ್ಲಿ ಕೂಡ ಸಿಂಗಲ್ ವರ್ಕ್ ಪೀಸ್ ಇದೆ. ಈ 3 ಕೇಸ್ಗಳಲ್ಲಿ ಇಲ್ಲಿ ವರ್ಕ್ ಪೀಸಲ್ಲಿ ಹೋಲ್ ಇದೆ ನೋಡ್ರಿ. ಇದೇನದು ಡಾಟೆಡ್ ಲೈನ್ ಇದೆಯಲ್ಲ,
ಇದು ಬೋರ್ ಅಂತ ಹೋಲ್ ಅಂತ ಇದೆ. ಇಲ್ಲಿ ಕೂಡ ಈ ಹೋಲ್ ಇದೆ, ಈ ಹೋಲ್ ಇದೆ. ಆ ಹೋಲಲ್ಲಿ ಮಾಂಡ್ರಿಲ್ ಅನ್ನು ಹಾಕಿರ್ತಾರೆ. ಇಲ್ಲಿ ಕೂಡ ಹೋಲ್ ಇದೆ. ಇಲ್ಲಿ ಯಾವ ಒಂದು ವರ್ಕ್ ಪೀಸ್ಗಳಿಗೆ ಬೋರ್ಗೆ ಕಾನ್ಸಂಟ್ರಿಕ್ ಆಗಿ ಓಡಿ ಔಟರ್ ಡಯಾನ ಟರ್ನ್ ಮಾಡಬೇಕಾಗಿರುತ್ತೆ. ಬೋರ್ ಇನ್ನರ್ ಡಯ ಐಡಿಗೆ ಕಾನ್ಸಂಟ್ರಿಕ್ ಆಗಿ ಔಟರ್ ಡಯಾನು ನಾವು ಟರ್ನ್ ಮಾಡಬೇಕಾಗಿರುತ್ತೆ. ಅಂತ ಒಂದು ಆಪರೇಷನ್ಗಳನ್ನ ನಾವು ಮಾಡಲಿಕ್ಕೆ, ಔಟರ್ ಡಯಾಮೀಟರ್ಗಳನ್ನ ಟರ್ನ್ ಮಾಡಲಿಕ್ಕೆ ನಾವು ಮಾಂಡ್ರಿಲ್ ಅಲ್ಲೇ ಆ ವರ್ಕ್ ಪೀಸ್ ಅನ್ನು ಹಿಡಿದು ಸೆಕೆಂಡ್ ಆಪರೇಷನ್ ಅನ್ನ ಮಾಡ್ತೇವೆ. ಸೆಕೆಂಡ್ ಆಪರೇಷನ್ ಅಂದ್ರೆ ಓಡಿ ಟರ್ನಿಂಗ್. ಮೊದಲು ಬೋರ್ ಅನ್ನ ಫಿನಿಶಿಂಗ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಈ ಬೋರ್ ಏನಿದೆಲ್ಲ ಮೊದಲು ಫಿನಿಶಿಂಗ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಓಡಿಯನ್ನ ಈ ಮಾಂಡ್ರಿಲ್ ಅಲ್ಲಿ ಹಿಡ್ಕೊಂಡು ಟರ್ನ್ ಮಾಡಿದಾಗ ಈ ಒಂದು ಬೋರಿನ ಸೆಂಟರ್ ಮತ್ತೆ ಈ ಒಂದು ಔಟ್ಸೈಡ್ ಡಯಾಮೀಟರ್ ಸೆಂಟರ್ ಅಂದ್ರೆ ಆಕ್ಸಿಸ್ ಎರಡು ಒಂದೇ ಇರುತ್ತೆ. In such cases, the work is mounted on the device known as mandrel. ಅದೇ ಏನಲ್ಲ, ಈಗ ಕಾನ್ಸಂಟ್ರಿಕ್ ಬೋರ್ಗೆ ಕಾನ್ಸಂಟ್ರಿಕ್ ಆಗಿ ನಾವು ಓಡಿ ಟರ್ನ್ ಮಾಡುವಾಗ ಮಾಂಡ್ರಿಲ್ ಅಲ್ಲಿ ನಾವು ಮೌಂಟ್ ಮಾಡ್ತೇವೆ. Therefore, the mandrel is a work holding device used to hold previously bored or reamed workpiece to turn the outside diameter with concentric to bore. ಹೇಳಿದ್ನಲ್ಲ, ಔಟ್ಸೈಡ್ ಡಯಾಮೀಟರ್ಗೆ ಮತ್ತು ಬೋರ್ಗೆ ಕಾನ್ಸಂಟ್ರಿಕ್ ಆಗಿ ಟರ್ನ್ ಮಾಡಲಿಕ್ಕೆ ನಾವು ಲೇತ್ ಮಾಂಡ್ರಿಲ್ಗಳನ್ನ ಯೂಸ್ ಮಾಡ್ತೇವೆ. ನೋಡ್ರಿ, ಈ ಮ್ಯಾಂಡ್ರಿಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಸೊ ಇದು ಇಲ್ಲಿದೆ ನೋಡಿ, ದಿಸ್ ಇಸ್ ದ ಮ್ಯಾಂಡ್ರಿಲ್. ಸೊ ಇದ್ರ ಡಯಾಮೀಟರ್ ಏನಿದೆ, ಡಯಾಮೀಟ್ರಿಕಲ್ಲಿ ಟೇಪರ್ ಇರುತ್ತೆ. ಎಷ್ಟು ಅಂದ್ರೆ ಬಹಳ ಕಡಿಮೆ ಇರುತ್ತೆ, 1:2000. 2000 mm ಗೆ 1 mm ಡಯಾಮೀಟ್ರಿಕಲ್ಲಿ ಟೇಪರ್ ಬರುತ್ತೆ ಬಾಡಿ ಮೇಲ್ಗಡೆ. ಆಮೇಲೆ ಇಲ್ಲಿ ಎರಡು ಸೈಡು ಏನಿದಾವೆ ಫ್ಲಾಟ್ ಮಾಡಿರ್ತಾರೆ, ಎರಡು ಕಡೆ ಸ್ವಲ್ಪ ಫ್ಲಾಟ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ನೋಡಿ ಸೆಂಟ್ರಿಂಗ್ ಮಾಡಿರ್ತಾರೆ, ಸೆಂಟರ್ ಹೋಲ್ ಮಾಡಿರ್ತಾರೆ. ಈ ಕಡೆ ಒಂದು ಸೆಂಟರ್ ಹೋಲು, ಬಿ ಟೈಪ್ ಸೆಂಟರ್ ಹೋಲ್ ಅಂತ ಹೇಳ್ತೀವಿ. ಇವು ಎದಕ್ಕಂದ್ರೆ ಈ ಮ್ಯಾಂಡ್ರಿಲ್ ಅನ್ನ ಯಾವಾಗಲೂ ನಾವು ಬಿಟ್ವೀನ್ ಸೆಂಟರ್ ಅಲ್ಲಿ ಎಳಿತೀವಿ. ನೋಡು, ಸೆಂಟರ್ ಇಲ್ಲಿ ಹೆಡ್ ಸ್ಟಾಕ್ ಅಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿ ಚೆಕ್ ಇರಲ್ಲ. ಅಲ್ಲಿ ಹೆಡ್ ಸ್ಟಾಕ್ ಸ್ಪಿಂಡಲ್ ಅಲ್ಲಿ ಕೂಡ ನಾವು ಸೆಂಟರ್ ನ ಫಿಟ್ ಮಾಡಿರ್ತೀವಿ. ಇಲ್ಲಿ ಟೇಲ್ ಸ್ಟಾಕ್ಸ್ ಇದರಲ್ಲಿ ಇರ್ತಕ್ಕಂಥ ಒಂದು ಸೆಂಟರ್, ಎರಡರ ಮಧ್ಯೆ ನಾವು ಮ್ಯಾಂಡ್ರಿಲ್ ಹಿಡಿತೀವಿ. ಆ ಮ್ಯಾಂಡ್ರಿಲ್ ಒಳಗಡೆ ಇಲ್ಲಿ ನೋಡ್ರಿ, ಮ್ಯಾಂಡ್ರಿಲ್ ಮೇಲ್ಗಡೆ, ಇದ್ರ ಮೇಲ್ಗಡೆ ನಾವು ವರ್ಕ್ ಪೀಸ್ ಅನ್ನ ಫಿಟ್ ಮಾಡ್ತೇವೆ. ಇಲ್ಲಿ ಟೇಪರ್ ಇರೋದ್ರಿಂದ ವರ್ಕ್ ಪೀಸ್ ಸ್ವಲ್ಪ ನಾವು ಮ್ಯಾಂಡ್ರಿಲ್ ಅನ್ನ ಸ್ವಲ್ಪ ಇದು ಮಾಡಿದ್ರಾಗ ಏನು ನೆಲಕ್ಕ ಅಥವಾ ಅಲ್ಲಿ ಇದ್ರ ಮೇಲೆ ಒಂದೊಂದು ಯಾವ್ದ್ರ ಇದರಿಂದ ಸ್ವಲ್ಪ ಕುಟ್ಟಿದಾಗ ಏನಾಗುತ್ತೆ, ಅದು ಹೋಗಿ ಕರೆಕ್ಟಾಗಿ ಲಾಕ್ ಆಗುತ್ತೆ ಒಳಗಡೆ. ಯಾವುದು ವರ್ಕ್ ಪೀಸ್ ಆ ಬೋರಲ್ಲಿ ಲಾಕ್ ಆಗುತ್ತೆ. ಆಮೇಲೆ ಅದನ್ನ ನಾವು ಬಿಟ್ವೀನ್ ಸೆಂಟರ್ ಅಲ್ಲಿ ಮೌಂಟ್ ಮಾಡ್ತೀವಿ. ಸೊ ಈ ಫ್ಲಾಟ್ಗಳು ಯಾಕಿರುತ್ತೆ ಅಂದ್ರೆ ಇಲ್ಲಿ ಡಾಗ್ ಕ್ಯಾರಿಯರ್ ಬರ್ತದೆ. ಕ್ಯಾರಿಯರ್ ಅನ್ನ ಮೌಂಟ್ ಮಾಡಿ, ಕ್ಯಾರಿಯರ್ ಸ್ಕ್ರೂ ಬರುತ್ತಲ್ಲ, ಆ ಸ್ಕ್ರೂ ಅನ್ನ ಇಲ್ಲಿ ಟೈಟ್ ಮಾಡ್ಲಿಕ್ಕೆ ನಾವು ಇಲ್ಲಿ ಎರಡು ಕಡೆ ಫ್ಲಾಟ್ ಇರುತ್ತೆ. ಸೊ ಇದು ಮ್ಯಾಂಡ್ರಿಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಟೈಪ್ಸ್ ನೋಡ್ರಿ, ಇಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತಾವು. ಜಸ್ಟ್ ನೋಡ್ರಿ, ಎಕ್ಸ್ಪಾನ್ಷನ್ ಮ್ಯಾಂಡ್ರಿಲ್ ಅಂತ ಬರುತ್ತೆ, ಗ್ಯಾಂಗ್ ಮ್ಯಾಂಡ್ರಿಲ್, ಸ್ಟೆಪ್ಡ್ ಮ್ಯಾಂಡ್ರಿಲ್, ಸ್ಕ್ರೂಡ್ ಆರ್ ಥ್ರೆಡೆಡ್ ಮ್ಯಾಂಡ್ರಿಲ್ ಅಂತ ಬರುತ್ತೆ, ಟೇಪರ್ ಸ್ಯಾಂಕ್ ಮ್ಯಾಂಡ್ರಿಲ್, ಕೋನ್ ಮ್ಯಾಂಡ್ರಿಲ್. ಸೊ ಇವೆಲ್ಲ ನಿಮಗೆ ಡೀಟೇಲ್ ಆಗಿಲ್ಲ. ಇದು ಆರ್ ದ ಡಿಫರೆಂಟ್ ಮ್ಯಾಂಡ್ರಿಲ್ಸ್. ಮ್ಯಾಂಡ್ರಿಲ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಪ್ರಿವಿಯಸ್ಲಿ ಬೋರ್ ಆಗಿರ್ತಕ್ಕಂಥ ಒಂದು ವರ್ಕ್ ಪೀಸ್ ಅನ್ನ ಮೇಲ್ಗಡೆ ಡಯಾಮೀಟರ್ ಅನ್ನ ಆ ಬೋರ್ಗೆ ಕಾನ್ಸಂಟ್ರೇಟ್ ಆಗಿ ಟರ್ನ್ ಮಾಡಲಿಕ್ಕೆ ನಾವು ಮ್ಯಾಂಡ್ರಿಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇವತ್ತು ಇಲ್ಲಿಗೆ ಈ ಒಂದು ಇದು ಕ್ಲಾಸ್ ಸಾಕು. ನೆಕ್ಸ್ಟ್ ಮುಂದೆ ಇನ್ನೂ ಇದು ಇರ್ತಾವೆ. ಇದೇನಪ್ಪ, ನಾವು ಫೇಸ್ ಪ್ಲೇಟ್ ಆಯ್ತು, ಡ್ರೈವಿಂಗ್ ಪ್ಲೇಟು, ಕ್ಯಾಚ್ ಪ್ಲೇಟ್ ಅಂತ ಬರುತ್ತೆ. ಅವುಗಳ ಬಗ್ಗೆ ಸ್ಟಡಿ ಮಾಡೋಣ. ಈ ಲೇತ್ ಅಸೆಸರಿ ಆದಮೇಲೆ ಲೇತ್ ಆಪರೇಷನ್ಸ್ ಬಗ್ಗೆ ಮುಂದೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.